ಬಿಬಿಎಂಪಿ 5 ಹೋಳು 4 ತಿಂಗಳಲ್ಲಿ ಚುನಾವಣೆ ನಡೆಸಬಹುದಾದ ಸಾಧ್ಯತೆ. ಚುನಾವಣೆ ಘೋಷಣೆ ಬಳಿಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಮಾಡಬಹುದಾದ ಸಾಧ್ಯತೆ ಇದೆ. ಚುನಾವಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಸಿಎಂ ಮತ್ತು ಡಿಕೆಶಿ ಸಭೆಯನ್ನ ಮಾಡಲಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಬಿಬಿಎಂಪಿ ಕೇಂದ್ರ ಭಾಗದಲ್ಲಿ 5, ಹೊರವಲಯಗಳಲ್ಲಿ 2 ಪಾಲಿಕೆಯ ರಚನೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬೆಂಗಳೂರು ಕಾಂಗ್ರೆಸ್ ಶಾಸಕರ ಜೊತೆಗೆ ಡಿಸಿಎಂ ಡಿಕೆಶಿ ಚರ್ಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಕುರಿತು ಮಹತ್ವದ ಸಭೆ ನಡೆದಿರೋದು. ಪಾಲಿಕೆ ಚುನಾವಣೆ ನಿಗದಿ ಅಂತಿಮ ಹಂತದ ಕುರಿತು ಡಿಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆ ಒಂದು ಮೀಟಿಂಗ್ ಅನ್ನ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಬೆಂಗಳೂರು ಭಾಗದ ಶಾಸಕರುಗಳಿರ್ತಾರಲ್ಲ, ಆ ಶಾಸಕರುಗಳ ಜೊತೆಗೆ ಸಚಿವರುಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಹೇಗೆ ನಾವು ಯೋಚನೆಗಳನ್ನ ಮಾಡಬಹುದು, ಏನೇನು ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಅಂತ. ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಗ್ರೇಟರ್ ಬೆಂಗಳೂರು ಬಗ್ಗೆ ಚಿಂತನೆಯನ್ನ ನಡೆಸಿತ್ತು. ಗ್ರೇಟರ್ ಬೆಂಗಳೂರನ್ನ ಮಾಡಿಯೇ ತೀರ್ತೀವಿ ಅಂತ ಹೇಳಲಾಗಿತ್ತು. ಬಿಬಿಎಂಪಿ ಚುನಾವಣೆ ನಡೆಯೋದೇ ಬಹು ವರ್ಷಗಳಾಗಿ ಹೋಗಿದೆ. ಹಾಗಾಗಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಕುಂಠಿತವಾಗ್ತಾ ಇದೆ. ಬಿಬಿಎಂಪಿ ಚುನಾವಣೆ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನುವಂಥ ಬೇಡಿಕೆ ಇತ್ತು. ಇದು ಕೋರ್ಟ್ ಮೆಟ್ಟಿಲು ಕೂಡ ಏರಲಾಗಿತ್ತು. ಈ ಗ್ರೇಟರ್ ಬೆಂಗಳೂರನ್ನ ಮಾಡಿಯೇ ತೀರ್ತೀವಿ, ಅಭಿವೃದ್ಧಿ ಅನ್ನೋದು ಸುಗಮವಾಗಿ ಆಗತ್ತೆ, ಬೆಂಗಳೂರು ದಟ್ಟವಾಗಿ ಬೆಳೀತಾ ಇದೆ, ಹೀಗಿರ್ಬೇಕಾದ್ರೆ ಗ್ರೇಟರ್ ಬೆಂಗಳೂರು ಅವಶ್ಯಕತೆ ಇದೆ ಅನ್ನೋದನ್ನ ಕಾಂಗ್ರೆಸ್ನವ್ರು ಹೇಳಿದರು. ಇದೀಗ ಪ್ರಾಧಿಕಾರ ರಚನೆ ಕುರಿತು ಮಹತ್ವದ ಸಭೆಯನ್ನ ನಡೆಸಿ ತೀರ್ಮಾನಿಸುವಂಥದ್ದು. ಪಾಲಿಕೆ ಚುನಾವಣೆ ನಿಗದಿ ವಿಚಾರವಾಗಿ ಕೂಡ ಅಂತಿಮ ಹಂತದ ಕುರಿತು ಚರ್ಚೆಯನ್ನ ಮಾಡಿ ಆನಂತರ ತಮ್ಮ ನಿರ್ಧಾರವನ್ನ ಪ್ರಕಟಿಸೋಕೆ ಚಿಂತಿಸಲಾಗಿದೆ. ಹಾಗಾಗಿ ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದು ಯಾವಾಗ ಅಧಿಕೃತವಾಗಿ ಅನೌನ್ಸ್ ಆಗತ್ತೆ, ಚುನಾವಣೆ ಅನ್ನೋದನ್ನು ಯಾವಾಗ ನಿರ್ಧರಿಸ್ತಾರೆ ಅನ್ನೋದೊಂದು ಕುತೂಹಲ ಇದೆ. ಬಹು ವರ್ಷಗಳಿಂದ ಬೇಡಿಕೆ ಇಡ್ತಾನೇ ಇದ್ದಾರೆ, ಚುನಾವಣೆ ಮಾಡಿ ಬಹಳ ವರ್ಷಗಳೇ ಕಳೀತು, ಇನ್ನೂ ಚುನಾವಣೆ ಮಾಡದಿದ್ರೆ ಹೇಗೆ? ಬೆಂಗಳೂರಿನ ಸಮಸ್ಯೆ ಅಂತ ಬಂದಾಗ ಅಥವಾ ಅಭಿವೃದ್ಧಿ ಅಂತ ಬಂದಾಗ ಬಿಬಿಎಂಪಿ ಚುನಾವಣೆ ನಡೆದೇ ಇರೋದ್ರಿಂದ, ಜನಪ್ರತಿನಿಧಿಗಳು ಇಲ್ಲದೇ ಇರೋದ್ರಿಂದ, ಅಧಿಕಾರ ಅನ್ನೋದು ಇಲ್ಲದೇ ಇರೋದ್ರಿಂದ ಎಲ್ಲದಕ್ಕೂ ಕೂಡ ಹಿನ್ನಡೆ ಆಗ್ತಾ ಇದೆ, ಕುಂಠಿತವಾಗ್ತಾ ಇದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ, ಗ್ರೇಟರ್ ಬೆಂಗಳೂರು ವಿಚಾರ ಪ್ರಸ್ತಾಪ ಬಹು ವರ್ಷಗಳಿಂದ ಆದ್ರೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಚರ್ಚೆ ಆಗ್ತಿದ್ರು, ಅಂತಿಮ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಸವಾಲುಗಳು ಇದ್ವು. ಈಗ ಮೀಟಿಂಗ್ನಲ್ಲಿ ಏನೇನು ಚರ್ಚೆಗಳಾಗಿದೆ, ಏನ್ ನಿರ್ಧಾರ ತೆಗೆದುಕೊಳ್ಬಹುದು? ನೀತಿ ಮುಖ್ಯವಾಗಿ ನಿನ್ನೆ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಂಗಳೂರಿನ ಕಾಂಗ್ರೆಸ್ ಶಾಸಕರು ಸಚಿವರುಗಳು ಭಾಗಿಯಾಗಿದ್ರು. ಮುಖ್ಯವಾಗಿ ಈ ಸಭೆಯ ಅಜೆಂಡಾ ಏನಂತಂದ್ರೆ, ಶೀಘ್ರದಲ್ಲೇ ಬಿಬಿಎಂಪಿಯಲ್ಲಿ ಚುನಾವಣೆ ಆಗ್ಬೇಕು, ಹಾಗೇನೆ ಈಗಾಗಲೇ ಸರ್ಕಾರ ಅಧಿಸೂಚನೆ ಹೊರಡಿಸಿರುವಂತ ಪ್ರಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರಬೇಕು ಅನ್ನುವಂಥದ್ದು. ಆದ್ರೆ ಯಾವ್ಯಾವ ರೀತಿಯಲ್ಲಿ ಈಗ ಬಿಬಿಎಂಪಿ 198 ವಾರ್ಡ್ ಇರೋದನ್ನ 225 ವಾರ್ಡ್ಗಳಾಗಿ ವಿಸ್ತರಣೆ ಮಾಡಿರುವಂತದ್ದಿದೆ. ಅದ್ರ ಹೊರತಾದಂತೂ ಕೂಡ ಮೂಲಭೂತ ಸೌಕರ್ಯಗಳ ಒದಗಿಸುವಲ್ಲಿ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ನಗರದ ಹೃದಯ ಪ್ರದೇಶಗಳಲ್ಲಿ ಆಗ್ತಾ ಇಲ್ಲ, ಸಾಕಷ್ಟು ಹಣ ಅವಶ್ಯಕತೆ ಇದೆ, ಹೆಚ್ಚುವರಿ ಅನುದಾನಗಳ ಅವಶ್ಯಕತೆ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಬಿಬಿಎಂಪಿಯನ್ನ 5 ಹೋಳ್ಗಳಾಗಿ 5 ಅಥವಾ 7 ಹೋಳ್ಗಳಾಗಿ ಒಡಿಲಿಕ್ಕೆ ಒಂದಿಷ್ಟು ಅಭಿಪ್ರಾಯಗಳು ಶಾಸಕರಿಂದ ಬಂದಿದೆ ಅನ್ನುವಂತ ಮಾಹಿತಿ. ಈಗಾಗಲೇ ಕೇಂದ್ರ ಭಾಗದ ವ್ಯಾಪ್ತಿಗೆ ಬರುವಂತಹ ವಾರ್ಡ್ಗಳನ್ನೆಲ್ಲ ಸೇರಿ 5 ಪಾಲಿಕೆಗಳನ್ನಾಗಿ ಮಾಡುವಂಥದ್ದು. ನಗರದ ಹೊರವಲಯದಲ್ಲಿ ಸಿಎಂಸಿ ಏರಿಯಾಗಳೇನಿರ್ತವೆ 110 ಹಳ್ಳಿಗಳು, ಅಲ್ಲಿ 2 ವಲಯಗಳಾಗಿ ವರ್ಗೀಕರಣ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಆಗಿರುವಂತದ್ದು. ಅದಾದ ಬಳಿಕ ಅದಾದ್ರೆ ಪಾಲಿಕೆ ಚುನಾವಣೆಯನ್ನ ಮಾಡುವಂಥದ್ದು. ಹಾಗೇನೆ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದೆ ಅದನ್ನ ಅಸ್ತಿತ್ವಕ್ಕೆ ತರುವಂತದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ್ರೆ ಸಿಎಂ ಸಿದ್ದರಾಮಯ್ಯನವರ ಅಧ್ಯಕ್ಷರಾಗಿರ್ತಾರೆ, ನಗರಾಭಿವೃದ್ಧಿ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ, ಹಾಗೇನೆ ಆಡಳಿತ ವರ್ಗ ಎಲ್ಲವೂ ಕೂಡ ಆಡಳಿತಾಧಿಕಾರಿ ಮುಖ್ಯವಾಗಿರ್ತಾರೆ, ಏನು ಚೀಫ್ ಕಮಿಷನರ್ ಇರ್ತಾರೆ. ಅದೇ ರೀತಿಯಲ್ಲಿ ಈಗ ಮುಖ್ಯ ಆಡಳಿತಾಧಿಕಾರಿಯಾಗಿ ಜಿಲ್ಲಾ ಐಎಎಸ್ ಅಧಿಕಾರಿಗಳು ಕಾರ್ಯನಿರ್ವಹಣೆ ಮಾಡ್ತಾರೆ. ಸೊ ಅಲ್ಲಿಗೆ ಏನಂತಂದ್ರೆ ಬೆಂಗಳೂರು ಒಡೆಯೋದಂತೂ ಬಹುತೇಕ ಇಷ್ಟೇ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು. ಈಗ 198 ವಾರ್ಡ್ ಇತ್ತು, ಹಿಂದೆ ಬಿಎಂಪಿ ಇತ್ತು, ಬಿಬಿಎಂಪಿ ಆಯ್ತು. ಈಗ 198 ವಾರ್ಡ್ ಅನ್ನ ಒಡೆದು 225 ವಾರ್ಡ್ ಮಾಡಲಾಗಿದೆ. ಅದರಲ್ಲೂ ಕೂಡ ಈಗ ಒಂದು ವರ್ಗೀಕರಣ ಮಾಡಿ 5 ವಲಯಗಳಾಗಿ ವಿಂಗಡಣೆ ಮಾಡುವಂತ ಪ್ರಕ್ರಿಯೆಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ವಿಂಗಡಣೆ ಕೆಂಪೇಗೌಡರು ಕಟ್ಟಿದ ನಾಡು, ಹಾಗೇನೆ ಈ ಒಂದು ನಗರವನ್ನ ಕೆಂಪೇಗೌಡ ಕಟ್ಟಿರುವಂತೇನಿಲ್ಲ, ಅದನ್ನ ಒಡೆಬಾರದು ಅನ್ನುವಂತಹ ಬಹು ಹೇಳಿಕೆಯನ್ನ ಬಿಜೆಪಿ ಮಾಡ್ತಾ ಇರುವಂತದ್ದು. ಈಗಾಗಲೇ ಇದಕ್ಕೆ ಸಾಕಷ್ಟು ವಿರೋಧವನ್ನು ಕೂಡ ಪ್ರತಿಪಕ್ಷ ವ್ಯಕ್ತಪಡಿಸ್ತಾ ಇದೆ. ಅದಲ್ಲದೆ ಪ್ರಕರಣ ಕೂಡ ಈಗ ಹೈಕೋರ್ಟ್ ನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ
ಮುಂದೆ ಸರ್ಕಾರ ಒಂದಲ್ಲೊಂದು ಚರ್ಚೆಗಳನ್ನು ಮಾಡ್ತಾ ಇದೆ, ನಿರ್ಧಾರ ತೆಗೆದುಕೊಳ್ತಾ ಇರುವಂತದ್ದು ಮತ್ತಷ್ಟು ಕಾನೂನು ಜಟಿಲಕ್ಕೆ, ಕಾನೂನು ಸಮರಕ್ಕೆ ಇದು ವೇದಿಕೆ ಆಗುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಪಾಲಿಕೆ ವರದಿಯಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.